ಇತಿಹಾಸದಲ್ಲಿ ಕೆಲವು ಪಾತ್ರಗಳಿರುತ್ತವೆ. ಅವುಗಳನ್ನು ಅರ್ಥಮಾಡಿಕೊಳ್ಳುವುದು ಅಷ್ಟು ಸುಲಭವಲ್ಲ. ಅವರನ್ನು ಸಂಪೂರ್ಣವಾಗಿ ಸರಿ ಎಂದು ಹೇಳಲು ಸಾಧ್ಯವಿಲ್ಲ. ಹಾಗೆಯೇ ಸಂಪೂರ್ಣವಾಗಿ ತಪ್ಪು ಎಂದು ಕರೆಯಲು ಸಾಧ್ಯವಿಲ್ಲ. ಮಹಾಭಾರತದಲ್ಲಿ ಅಂತಹದ್ದೇ ಒಂದು ಪಾತ್ರವಿತ್ತು. ಅಂಗರಾಜ ಕರ್ಣ ಯಾರ ವೀರತ್ವ ಅದ್ಭುತವಾಗಿತ್ತೋ, ದಾನವೀರತ್ವ ಅಪ್ರತಿಮವಾಗಿತ್ತೋ ಮತ್ತು ದುರ್ಭಾಗ್ಯ ಎಷ್ಟು ಗಾಢವಾಗಿತ್ತೆಂದರೆ ದೇವತೆಗಳಿಗೂ ಅವನನ್ನು ಪೂರ್ತಿಯಾಗಿ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಕೆಲವೊಮ್ಮೆ ಅವನನ್ನು ಸೂತಪುತ್ರ ಎಂದು ಅವಮಾನಿಸಲಾಯಿತು. ಇನ್ನು ಕೆಲವೊಮ್ಮೆ ಅಧರ್ಮದ ಜೊತೆ ನಿಂತವನು ಎಂದು ಕರೆಯಲಾಯಿತು. ಆದರೆ ಕರ್ಣ ನಿಜವಾಗಿಯೂ ತಪ್ಪಾಗಿದ್ದನೆ? ಅಥವಾ ಪರಿಸ್ಥಿತಿಗಳು ಅವನನ್ನು ಹಾಗೆ ಮಾಡಿಬಿಟ್ಟವೆ? ಇಂದಿನ ಈ ವಿಡಿಯೋದಲ್ಲಿ ನಾವು ಅಂಗರಾಜ ಕರ್ಣನ ಸಂಪೂರ್ಣ ಕಥೆಯನ್ನು ತಿಳಿಯಲಿದ್ದೇವೆ. ಅವನ ಜನನದಿಂದ ಹಿಡಿದು ವೀರಗತಿಯವರೆಗೆ ಮತ್ತು ಆ ಸತ್ಯಗಳನ್ನು ಯಾವುದನ್ನು ಹೆಚ್ಚಾಗಿ ಯಾರು ಹೇಳುವುದಿಲ್ಲವೋ ಅವುಗಳನ್ನು ತಿಳಿಯೋಣ. ಕರ್ಣನ ಜನನ ಸಾಧಾರಣವಾಗಿರಲಿಲ್ಲ. ಪಾಂಡುವಿನ ಪತ್ನಿಯಾಗಿದ್ದ ಕುಂತಿಗೆ ದೂರ್ವಾಸ ಮುನಿಗಳಿಂದ ಒಂದು ದಿವ್ಯ ಮಂತ್ರ ಲಭಿಸಿತ್ತು. ಅದರಿಂದ ಆಕೆ ಯಾವುದೇ ದೇವತೆಯನ್ನು ಆಹ್ವಾನಿಸಬಹುದಾಗಿತ್ತು. ಕುಂತಿ ಕೌಮಾರ್ಯಾವಸ್ಥೆಯಲ್ಲಿ ಕೇವಲ ಕುತೂಹಲದಿಂದ ಆ ಮಂತ್ರವನ್ನು ಪ್ರಯೋಗಿಸಿದಳು ಮತ್ತು ಸೂರ್ಯದೇವ ಪ್ರಕಟನಾದನು. ಸೂರ್ಯದೇವನ ವರದಿಂದ ಕುಂತಿ ಒಂದು ಗಂಡು ಮಗುವಿಗೆ ಜನ್ಮ ನೀಡಿದಳು. ಆ ಬಾಲಕ ಹುಟ್ಟಿನಿಂದಲೇ ಕವಚ ಮತ್ತು ಕುಂಡಲಗಳನ್ನು ಧರಿಸಿದ್ದನು. ಅವು ಅವನಿಗೆ ಅಮರತ್ವಕ್ಕೆ ಸಮಾನವಾದ ರಕ್ಷಣೆಯನ್ನು ನೀಡುತ್ತಿದ್ದವು. ಆದರೆ ಸಮಾಜದ ಭಯ, ಲೋಕಲಜ್ಜೆ ಮತ್ತು ರಾಜಪರಿವಾರದ ಮರ್ಯಾದೆ ಕುಂತಿಯನ್ನು ಕಠಿಣ ನಿರ್ಧಾರ ತೆಗೆದುಕೊಳ್ಳುವಂತೆ ಮಜಬೂರು ಮಾಡುತ್ತವೆ. ಕುಂತಿ ತನ್ನ ನವಜಾತ ಶಿಶುವನ್ನು ಒಂದು ಬುಟ್ಟಿಯಲ್ಲಿಟ್ಟು ಗಂಗೆಯಲ್ಲಿ ತೇಲ್ಬಿಟ್ಟಳು. ಅದೇ ಕ್ಷಣ ಕರ್ಣನ ಜೀವನದ ಅತಿ ದೊಡ್ಡ ದುರಂತವಾಗಿ ಮಾರ್ಪಟ್ಟಿತು. ಹುಟ್ಟಿನಿಂದ ಯಾರು ರಾಜಪುತ್ರನಾಗಬೇಕಿತ್ತೋ ಅವನು ವಿಧಿಯ ಆಟದಿಂದ ತ್ಯಜಿಸಲ್ಪಟ್ಟನು. ಗಂಗೆಯ ಅಲೆಗಳು ಆ ಮಗುವನ್ನು ತೇಲಿಸಿಕೊಂಡು ಹೋಗಿ ಒಬ್ಬ ಸಾರಥಿ ಅಧಿರಥ ಮತ್ತು ಅವನ ಪತ್ನಿ ರಾಧೆಯ ಬಳಿಗೆ ತಲುಪಿಸುತ್ತವೆ. ರಾಧೆ ಆ ಮಗುವನ್ನು ತನ್ನ ಸ್ವಂತ ಮಗನಂತೆ ಸಾಕುತ್ತಾಳೆ. ಇಲ್ಲಿಂದಲೇ ಸೂರ್ಯಪುತ್ರ ಕರ್ಣ ಸೂತಪುತ್ರ ಕರ್ಣ ಎಂದು ಕರೆಯಲ್ಪಡುತ್ತಾನೆ. ಬಾಲ್ಯದಿಂದಲೇ ಕರ್ಣನಲ್ಲಿ ಅದ್ಭುತ ಪ್ರತಿಭೆ ಕಾಣಿಸುತ್ತಿತ್ತು. ಧನುರ್ಬಾಣ ವಿದ್ಯೆಯಲ್ಲಿ ಅವನು ಯಾರಿಗೂ ಕಮ್ಮಿ ಇರಲಿಲ್ಲ. ಆದರೆ ಸಮಾಜದ ಗೋಡೆಗಳು ಎಲ್ಲಾ ಕಡೆ ನಿಂತಿದ್ದವು. ಕರ್ಣ ಗುರು ದ್ರೋಣಾಚಾರ್ಯರ ಆಶ್ರಮಕ್ಕೆ ತಲುಪಿದಾಗ ಅವನು ರಾಜಕುಲದವನಲ್ಲ ಎಂಬ ಒಂದೇ ಕಾರಣಕ್ಕೆ ಅವನಿಗೆ ಶಿಕ್ಷಣವನ್ನು ನಿರಾಕರಿಸಲಾಯಿತು. ಇದೇ ಆ ಕ್ಷಣವಾಗಿತ್ತು ಎಲ್ಲಿ ಕರ್ಣನ ಒಳಗಡೆ ಒಂದು ಮೌನ ವೇದನೆ ಜನ್ಮ ತಾಳುತ್ತದೆಯೋ ಅಲ್ಲಿ. ದ್ರೋಣಾಚಾರ್ಯರಿಂದ ತಿರಸ್ಕೃತನಾದ ನಂತರ ಕರ್ಣನಿಗೆ ಅರ್ಥವಾಗಿತ್ತು, ಈ ಸಮಾಜದಲ್ಲಿ ಪ್ರತಿಭೆಗಿಂತ ಮುಂಚೆ ವಂಶವನ್ನು ನೋಡಲಾಗುತ್ತದೆ ಎಂದು. ಆದರೆ ಕರ್ಣ ಸೋಲೊಪ್ಪಿಕೊಳ್ಳುವವನಾಗಿರಲಿಲ್ಲ. ಭಗವಾನ್ ಪರಶುರಾಮರು ಕೇವಲ ಕ್ಷತ್ರಿಯರಲ್ಲದವರಿಗೆ ದಿವ್ಯ ಅಸ್ತ್ರಶಸ್ತ್ರಗಳ ಶಿಕ್ಷಣ ನೀಡುವುದಿಲ್ಲ, ಬದಲಿಗೆ ಬ್ರಾಹ್ಮಣರಿಗೆ ವಿಶೇಷ ಜ್ಞಾನ ನೀಡುತ್ತಾರೆ ಎಂಬುದು ಅವನಿಗೆ ತಿಳಿಯಿತು. ಕರ್ಣ ಒಂದು ಕಠಿಣ ನಿರ್ಧಾರ ತೆಗೆದುಕೊಂಡನು. ಅವನು ತನ್ನ ಗುರುತನ್ನು ಮುಚ್ಚಿಟ್ಟು ತನ್ನನ್ನು ಬ್ರಾಹ್ಮಣನೆಂದು ಹೇಳಿಕೊಂಡು ಪರಶುರಾಮರ ಆಶ್ರಮವನ್ನು ಪ್ರವೇಶಿಸಿದನು. ಈ ನಿರ್ಧಾರ ಅವನ ಜೀವನದ ಅತಿ ದೊಡ್ಡ ತಿರುವು ಆಗಬೇಕಿತ್ತು. ಪರಶುರಾಮರು ಅತ್ಯಂತ ಕಠಿಣ ಗುರುವಾಗಿದ್ದರು. ಅವರ ಶಿಕ್ಷಣ ಕೇವಲ ದೈಹಿಕವಾಗಿರಲಿಲ್ಲ, ಮಾನಸಿಕ ಮತ್ತು ಆತ್ಮಿಕವೂ ಆಗಿತ್ತು. ಕರ್ಣ ಪ್ರತಿಯೊಂದು ಪರೀಕ್ಷೆಯಲ್ಲೂ ತನ್ನನ್ನು ತಾನು ಸಾಬೀತುಪಡಿಸಿದನು. ಧನುರ್ಬಾಣದ ಮೇಲಿನ ಅವನ ನಿಯಂತ್ರಣ ಅಸಾಧಾರಣವಾಗಿತ್ತು. ಪರಶುರಾಮರು ಸಹ ಮನಸ್ಸಿನಲ್ಲೇ ಈ ಶಿಷ್ಯನಿಗೆ ಪ್ರಭಾವಿತರಾಗಿದ್ದರು. ಆದರೆ ಸತ್ಯ ಯಾವಾಗಲೂ ಅಡಗಿರಲು ಸಾಧ್ಯವಿಲ್ಲ. ಒಂದು ದಿನ ಪರಶುರಾಮರು ಕರ್ಣನ ತೊಡೆಯ ಮೇಲೆ ತಲೆಯಿಟ್ಟು ವಿಶ್ರಾಂತಿ ಪಡೆಯುತ್ತಿದ್ದರು. ಆಗ ಒಂದು ವಿಷಕಾರಿ ಕೀಟ ಕರ್ಣನ ತೊಡೆಯನ್ನು ಕಚ್ಚಲು ಪ್ರಾರಂಭಿಸಿತು. ರಕ್ತ ಹರಿಯತೊಡಗಿತು. ಅಸಹನೀಯ ವೇದನೆಯಾಗಿತ್ತು. ಆದರೆ ಕರ್ಣ ಸ್ವಲ್ಪವೂ ಕದಲಲಿಲ್ಲ. ಪರಶುರಾಮರ ನಿದ್ದೆ ತಿಳಿದು ಅವರು ರಕ್ತವನ್ನು ನೋಡಿದಾಗ ಅವರಿಗೆ ಅರ್ಥವಾಯಿತು, ಇಷ್ಟೊಂದು ತಾಳ್ಮೆ ಕೇವಲ ಕ್ಷತ್ರಿಯನಿಗೆ ಮಾತ್ರ ಇರಲು ಸಾಧ್ಯ ಎಂದು. ಕರ್ಣನ ರಹಸ್ಯ ಬಯಲಾಗಿತ್ತು. ಕ್ರೋಧಿತರಾದ ಪರಶುರಾಮರು ಹೇಳಿದರು, ನೀನು ನನ್ನೊಂದಿಗೆ ಛಲ ಮಾಡಿದ್ದೀಯಾ, ಆದ್ದರಿಂದ ನಿನಗೆ ಯಾವಾಗ ಎಲ್ಲದಕ್ಕಿಂತ ಹೆಚ್ಚು ಅಗತ್ಯವಿರುತ್ತದೆಯೋ ಆಗ ನಿನಗೆ ಬ್ರಹ್ಮಾಸ್ತ್ರ ನೆನಪಿಗೆ ಬರುವುದಿಲ್ಲ. ಈ ಶಾಪ ಕರ್ಣನ ಜೀವನದ ಅತ್ಯಂತ ಘಾತಕ ಶಾಪವಾಗಿ ಮಾರ್ಪಟ್ಟಿತು. ಆದಾಗ್ಯೂ ಪರಶುರಾಮರು ಇದನ್ನು ಹೇಳಿದರು, ನೀನು ಮಹಾನ್ ಯೋಧನಾಗುವೆ, ಆದರೆ ನಿನ್ನ ಅಂತ್ಯ ವೀರತ್ವದೊಂದಿಗೆ ಆಗುತ್ತದೆ. ಕರ್ಣ ಚುಪ್ಚಾಪಾಗಿ ಆ ಶಾಪವನ್ನು ಸ್ವೀಕರಿಸುತ್ತಾನೆ, ಏಕೆಂದರೆ ಅವನಿಗೆ ಜ್ಞಾನಪ್ರಾಪ್ತಿ ಸತ್ಯಕ್ಕಿಂತಲೂ ಮೇಲಾಗಿತ್ತು. ದ್ರೌಪದಿಯ ಸ್ವಯಂವರದಲ್ಲಿ ಅರ್ಜುನ ಗುರಿ ಭೇದಿಸಿದಾಗ ಕರ್ಣನೂ ಮುಂದೆ ಬಂದನು. ಆದರೆ ದ್ರೌಪದಿ ಕರ್ಣನನ್ನು ಸೂತಪುತ್ರ ಎಂದು ಹೇಳಿ ತಿರಸ್ಕರಿಸಿದಳು. ಆ ಅಪಮಾನ ಕರ್ಣನ ಹೃದಯದಲ್ಲಿ ಎಂದೆಂದಿಗೂ ಉಳಿದುಬಿಟ್ಟಿತು. ಇಲ್ಲಿಂದಲೇ ಕರ್ಣ ಮತ್ತು ಅರ್ಜುನನ ನಡುವಿನ ಸ್ಪರ್ಧೆ ಶತ್ರುತ್ವವಾಗಿ ಬದಲಾಗಲು ಪ್ರಾರಂಭಿಸಿತು. ಹಸ್ತಿನಾಪುರದ ಸಭೆಯಲ್ಲಿ ಯಾವಾಗ ಕರ್ಣ ಅರ್ಜುನನಿಗೆ ಯುದ್ಧದ ಸವಾಲು ಹಾಕಿದನೋ ಆಗ ಅವನಿಗೆ ಮತ್ತೆ ಅವನ ಜಾತಿಯ ಕಾರಣದಿಂದ ತಡೆಯಲಾಯಿತು. ತಕ್ಷಣ ದುರ್ಯೋಧನ ಮುಂದೆ ಬಂದನು. ಅವನು ಅದೇ ಸಭೆಯಲ್ಲಿ ಕರ್ಣನನ್ನು ಅಂಗದೇಶದ ರಾಜ ಎಂದು ಘೋಷಿಸಿದನು. ಇದೇ ಆ ಕ್ಷಣವಾಗಿತ್ತು ಯಾವಾಗ ಕರ್ಣ ಅಂಗರಾಜ ಕರ್ಣನಾದನೋ ಆಗ ಕರ್ಣ ದುರ್ಯೋಧನನ ಸ್ನೇಹವನ್ನು ಉಳಿಸಿಕೊಳ್ಳುವ ಪ್ರತಿಜ್ಞೆ ಮಾಡಿದನು. ಏಕೆಂದರೆ ಮೊದಲ ಬಾರಿಗೆ ಯಾರೋ ಅವನಿಗೆ ಗೌರವ ನೀಡಿದ್ದರು. ಕರ್ಣನಿಗೆ ಗೊತ್ತಿತ್ತು ಪಾಂಡವರು ಅಧರ್ಮದ ಹಾದಿಯಲ್ಲಿಲ್ಲ ಎಂದು. ಆದರೆ ಅಪಮಾನ, ಕೃತಜ್ಞತೆ ಮತ್ತು ನಿಷ್ಠೆ ಅವನನ್ನು ಕೌರವರ ಪರವಾಗಿ ನಿಲ್ಲುವಂತೆ ಮಾಡಿತು. ಇದೇ ಕರ್ಣನ ಅತಿ ದೊಡ್ಡ ದುರಂತವಾಗಿತ್ತು. ಅವನು ಸರಿ ಮತ್ತು ತಪ್ಪು ಎರಡನ್ನೂ ಅರ್ಥಮಾಡಿಕೊಳ್ಳುತ್ತಿದ್ದನು. ಆದರೆ ಸರಿಯಾದದ್ದರ ಜೊತೆ ನಿಲ್ಲಲು ಸಾಧ್ಯವಾಗಲಿಲ್ಲ. ಕುರುಕ್ಷೇತ್ರ ಯುದ್ಧಕ್ಕಿಂತ ಮುಂಚೆ ಒಂದು ದಿನ ಸ್ವಯಂ ಶ್ರೀಕೃಷ್ಣ ಕರ್ಣನ ಬಳಿ ಬಂದರು. ಇದು ಯಾವುದೇ ಸಾಧಾರಣ ಭೇಟಿಯಾಗಿರಲಿಲ್ಲ. ಶ್ರೀಕೃಷ್ಣನಿಗೆ ಗೊತ್ತಿತ್ತು ಕರ್ಣನ ಜನನ ಸಾಮಾನ್ಯವಾದದ್ದಲ್ಲ ಎಂದು.
ಅವರು ಕರ್ಣನಿಗೆ ಹೇಳಿದರು, ಕರ್ಣ, ನೀನು ವಾಸ್ತವವಾಗಿ ಶೂದ್ರಪುತ್ರನಲ್ಲ, ನೀನು ಕುಂತಿಪುತ್ರ. ನೀನು ಪಾಂಡವರ ಜ್ಯೇಷ್ಠ ಸಹೋದರ. ಈ ಸತ್ಯ ಕರ್ಣನಿಗೆ ವಜ್ರಪಾತದಂತಿತ್ತು. ಜೀವನವಿಡೀ ಯಾರಿಗೆ ಅಪಮಾನ ಸಿಕ್ಕಿತೋ ಅವನು ಅಸಲಿಗೆ ರಾಜಕುಮಾರನಾಗಿದ್ದನು. ಶ್ರೀಕೃಷ್ಣ ಕರ್ಣನಿಗೆ ಹೇಳಿದರು, ನೀನು ಪಾಂಡವರ ಜೊತೆ ಸೇರಿದರೆ ನಿನಗೆ ಯುಧಿಷ್ಠಿರನಿಗಿಂತಲೂ ಉನ್ನತ ಸ್ಥಾನ ಸಿಗುತ್ತದೆ. ಆದರೆ ಕರ್ಣನ ಉತ್ತರ ಮಹತ್ತರವಾಗಿತ್ತು. ಅವನು ಹೇಳಿದನು, ಹೇ ಕೇಶವ, ನನಗೆ ಗೊತ್ತು ನೀವು ಧರ್ಮದ ಪರವಾಗಿದ್ದೀರಿ ಎಂದು. ಆದರೆ ಯಾರು ನನಗೆ ಗೌರವ ನೀಡಿದ್ದಾರೋ ನಾನು ಅವರನ್ನು ತ್ಯಜಿಸಲು ಸಾಧ್ಯವಿಲ್ಲ. ಕರ್ಣ ದುರ್ಯೋಧನನ ಮೇಲಿನ ತನ್ನ ನಿಷ್ಠೆಯನ್ನು ಮುರಿಯಲಿಲ್ಲ. ಇದರ ನಂತರ ಕುಂತಿ ಸ್ವತಃ ಕರ್ಣನನ್ನು ಭೇಟಿಯಾಗಲು ಬಂದಳು. ಅವಳು ತನ್ನ ಅಪರಾಧವನ್ನು ಒಪ್ಪಿಕೊಂಡಳು. ತಾಯಿಯ ಮಾತುಗಳು ಕರ್ಣನ ಹೃದಯವನ್ನು ಕಲುಕುತ್ತವೆ. ಆದರೆ ಕರ್ಣ ಆದರೂ ತಾಳ್ಮೆ ಕಳೆದುಕೊಳ್ಳುವುದಿಲ್ಲ. ಅವನು ಕುಂತಿಗೆ ಹೇಳುತ್ತಾನೆ, ಅಮ್ಮ, ಈಗ ತುಂಬಾ ತಡವಾಗಿ ಹೋಗಿದೆ. ಕರ್ಣ ಕುಂತಿಗೆ ವಚನ ನೀಡುತ್ತಾನೆ, ನಾನು ಯುದ್ಧದಲ್ಲಿ ಅರ್ಜುನನನ್ನು ಹೊರತುಪಡಿಸಿ ನಿಮ್ಮ ಉಳಿದ ಪುತ್ರರಿಗೆ ಯಾವುದೇ ಹಾನಿ ಮಾಡುವುದಿಲ್ಲ. ಅಂದ್ರೆ ಯುದ್ಧದ ನಂತರವೂ ಕುಂತಿಗೆ 5 ಜನ ಪುತ್ರರು ಉಳಿಯುತ್ತಾರೆ. ಈ ವಚನ ಕರ್ಣನ ಮಹಾನ್ ಗುಣವನ್ನು ದರ್ಶಿಸುತ್ತದೆ. ದೇವತೆಗಳಿಗೆ ಕರ್ಣನ ಶಕ್ತಿಯ ಅರಿವಿತ್ತು. ಆದ್ದರಿಂದ ಇಂದ್ರದೇವ ಬ್ರಾಹ್ಮಣನ ರೂಪ ಧರಿಸಿ ಕರ್ಣನ ಬಳಿ ಭಿಕ್ಷೆ ಬೇಡಲು ಬಂದನು. ಕರ್ಣ ದಾನಕ್ಕಾಗಿ ಪ್ರಸಿದ್ಧನಾಗಿದ್ದನು. ಅವನು ಯೋಚಿಸದೇ ತನ್ನ ಕವಚ ಮತ್ತು ಕುಂಡಲಗಳನ್ನು ದಾನ ಮಾಡಿದನು. ಇದು ತನ್ನ ರಕ್ಷಣೆಯನ್ನು ದುರ್ಬಲಗೊಳಿಸುತ್ತದೆ ಎಂದು ತಿಳಿದಿದ್ದರೂ ಸಹ ಅವನು ದಾನ ಮಾಡಿದನು. ಇಂದ್ರ ಕರ್ಣನ ದಾನವೀರತ್ವಕ್ಕೆ ಪ್ರಭಾವಿತನಾದನು. ಅವನು ಕರ್ಣನಿಗೆ ಶಕ್ತಿ ಅಸ್ತ್ರವನ್ನು ನೀಡಿದನು. ಅದನ್ನು 1 ಬಾರಿ ಮಾತ್ರ ಪ್ರಯೋಗ ಮಾಡಬಹುದಿತ್ತು. ಆದರೆ ಕರ್ಣನಿಗೆ ಗೊತ್ತಿತ್ತು ಈ ಅಸ್ತ್ರ ಅವನ ಜೀವನದ ಕೊನೆಯ ಆಶೆಯಾಗಿದೆ ಎಂದು. ಆದರೂ ಅವನ ಮುಖದಲ್ಲಿ ಯಾವುದೇ ಪಶ್ಚಾತ್ತಾಪವಿರಲಿಲ್ಲ. ಕರ್ಣನ ಧರ್ಮ ಪುಸ್ತಕಗಳಲ್ಲಿರಲಿಲ್ಲ, ಕರ್ಮದಲ್ಲಿತ್ತು. ಅವನು ಎಂದಿಗೂ ತನ್ನ ದುಃಖಗಳನ್ನು ಅಸ್ತ್ರವಾಗಿ ಮಾಡಿಕೊಳ್ಳಲಿಲ್ಲ. ಅವನಿಗೆ ಗೊತ್ತಿತ್ತು ಅಧರ್ಮದ ಪರವಾಗಿದ್ದರೂ ಸಹ ಅವನ ವೈಯಕ್ತಿಕ ಧರ್ಮ ಅಚಲವಾಗಿರಬೇಕು ಎಂದು. ಕುರುಕ್ಷೇತ್ರದ ಮೈದಾನ ಕೇವಲ ಯುದ್ಧದ ಸ್ಥಳವಾಗಿರಲಿಲ್ಲ, ಅದು ಧರ್ಮ ಮತ್ತು ಅಧರ್ಮದ ಅಂತಿಮ ಪರೀಕ್ಷೆಯಾಗಿತ್ತು. ಕರ್ಣ ಈ ಯುದ್ಧದಲ್ಲಿ ಕೇವಲ ಒಬ್ಬ ಯೋಧನಾಗಿರಲಿಲ್ಲ, ಬದಲಿಗೆ ತನ್ನ ವಿಧಿಯ ವಿರುದ್ಧ ಹೋರಾಡುತ್ತಿದ್ದನು. ಅವನಿಗೆ ಗೊತ್ತಿತ್ತು ಎದುರಿಗಿರೋದು ಅರ್ಜುನ ಎಂದು, ಅವನ ಅತಿ ದೊಡ್ಡ ಪ್ರತಿಸ್ಪರ್ಧಿ ಮತ್ತು ಅವನ ಸ್ವಂತ ಸಹೋದರ. ಆದರೂ ಕರ್ತವ್ಯದ ಪಥದಿಂದ ಅವನು ವಿಚಲಿತನಾಗಲಿಲ್ಲ. ಎಲ್ಲಿಯವರೆಗೆ ಪಿತಾಮಹ ಭೀಷ್ಮರು ಸೇನಾಪತಿಯಾಗಿದ್ದರೋ ಅಲ್ಲಿಯವರೆಗೆ ಕರ್ಣ ಯುದ್ಧ ಮಾಡುವುದಿಲ್ಲ ಎಂಬ ಸಂಕಲ್ಪ ಮಾಡಿದ್ದನು. ಏಕೆಂದರೆ ಭೀಷ್ಮರು ಕರ್ಣನನ್ನು ಸೂತಪುತ್ರ ಎಂದು ಕರೆದು ಅಪಮಾನಿಸಿದ್ದರು. ಈ ನಿರ್ಧಾರ ಕರ್ಣನ ಸ್ವಾಭಿಮಾನದ ಸಂಕೇತವಾಗಿತ್ತು. ಭೀಷ್ಮರ ಪತನದ ನಂತರ ದುರ್ಯೋಧನ ಕರ್ಣನನ್ನು ಕೌರವಸೇನೆಯ ಸೇನಾಪತಿಯನ್ನಾಗಿ ಮಾಡಿದನು. ಇದೇ ಆ ಕ್ಷಣವಾಗಿತ್ತು. ಯಾವುದಕ್ಕಾಗಿ ಕರ್ಣ ಜೀವನವಿಡೀ ಕಾಯುತ್ತಿದ್ದನೋ ಅದು. ಈಗ ಇಡೀ ಕುರುಕ್ಷೇತ್ರದಲ್ಲಿ ಅಂಗರಾಜ ಕರ್ಣನ ಪರಾಕ್ರಮ ಪ್ರತಿಧ್ವನಿಸತೊಡಗಿತು. ಕರ್ಣನ ರಣತಂತ್ರ, ತಾಳ್ಮೆ ಮತ್ತು ಸಾಹಸ ಅದ್ವಿತೀಯವಾಗಿದ್ದವು. ಅವನು ಅನೇಕ ಪಾಂಡವ ವೀರರನ್ನು ಪರಾಜಯಗೊಳಿಸಿದನು. ಆದರೆ ಕುಂತಿಗೆ ನೀಡಿದ ವಚನದ ಕಾರಣದಿಂದ ಯಾರನ್ನೂ ವಧಿಸಲಿಲ್ಲ. ಇದು ಅವನ ಮರ್ಯಾದೆಯಾಗಿತ್ತು. ಯುದ್ಧದಲ್ಲೂ ವಚನ ಪಾಲನೆ. ಯುದ್ಧದ ನಿರ್ಣಾಯಕ ಕ್ಷಣಗಳಲ್ಲಿ ಕರ್ಣನ ಮೇಲೆ ಒಂದೊಂದಾಗಿ ಶಾಪಗಳು ಪ್ರಭಾವ ಬೀರಲು ಪ್ರಾರಂಭಿಸಿದವು. ಪರಶುರಾಮರ ಶಾಪದಿಂದ ಬ್ರಹ್ಮಾಸ್ತ್ರದ ನೆನಪಾಗಲಿಲ್ಲ. ಭೂಮಾತೆಯ ಶಾಪದಿಂದ ರಥದ ಚಕ್ರ ಭೂಮಿಯಲ್ಲಿ ಕುಸಿದು ಹೋಯಿತು. ಕರ್ಣನಿಗೆ ಅರ್ಥವಾಗಿತ್ತು, ವಿಧಿ ಈಗ ತನ್ನ ನಿರ್ಧಾರವನ್ನು ಪ್ರಕಟಿಸಲಿದೆ ಎಂದು. ಇದು ಕೇವಲ 2 ಯೋಧರ ಯುದ್ಧವಾಗಿರಲಿಲ್ಲ, ಇದು 2 ವಿಚಾರಗಳ ಟಕ್ಕರಾಗಿತ್ತು. ಕರ್ಣ ಒಂಟಿಯಾಗಿದ್ದ, ದಣಿದಿದ್ದ, ಆದರೆ ಧೃತಿಗೆಡದೆ ನಿಂತಿದ್ದ. ಅವನು ಅರ್ಜುನನಿಗೆ ಹೇಳಿದನು, ನಿಲ್ಲು. ಧರ್ಮದ ಪ್ರಕಾರ ರಥ ಸಿಲುಕಿರುವಾಗ ಯೋಧನ ಮೇಲೆ ಪ್ರಹಾರ ಮಾಡಬಾರದು. ಆದರೆ ಯುದ್ಧಭೂಮಿಯಲ್ಲಿ ವಿಧಿ ಯಾರಿಗಾಗಿಯೂ ಕಾಯುತ್ತಿರಲಿಲ್ಲ. ಕರ್ಣ ಅಂತಿಮ ಕ್ಷಣದವರೆಗೂ ಹೋರಾಡುತ್ತಾ ನಿಂತಿದ್ದ. ಅವನ ಶರೀರ ದಣಿದಿತ್ತು, ಆದರೆ ಆತ್ಮ ಅಚಲವಾಗಿತ್ತು. ಮತ್ತು ಅಲ್ಲೇ ಮಹಾನ್ ಯೋಧ ಅಂಗರಾಜ ಕರ್ಣ ವೀರಗತಿ ಪಡೆದನು. ಸೂರ್ಯಪುತ್ರ ಸೂರ್ಯನಂತೆಯೇ ಅಸ್ತಂಗತನಾದನು. ಆದರೆ ಅವನ ತೇಜಸ್ಸು ಎಂದಿಗೂ ಮುಗಿಯಲಿಲ್ಲ. ಕುರುಕ್ಷೇತ್ರದ ಯುದ್ಧ ಮುಗಿದಿತ್ತು. ಭೂಮಿಯ ಮೇಲೆ ಶಾಂತಿ ಇತ್ತು. ಆದರೆ ಆ ಶಾಂತಿ ಲಕ್ಷಾಂತರ ಬಲಿದಾನಗಳ ಬೆಲೆಯನ್ನೂ ತೆತ್ತು ಬಂದಿತ್ತು. ಪಾಂಡವರ ವಿಜಯ ಸಂಪನ್ನವಾಗಿತ್ತು. ಆದರೆ ಅವರ ಹೃದಯದಲ್ಲಿ ಆನಂದವಿರಲಿಲ್ಲ. ಏಕೆಂದರೆ ಅವರು ಯಾರನ್ನು ಸೋಲಿಸಿದರೋ ಅವನು ಯಾವುದೇ ಸಾಧಾರಣ ಯೋಧನಾಗಿರಲಿಲ್ಲ, ಬದಲಿಗೆ ಅವರ ಸ್ವಂತ ಅಣ್ಣನಾಗಿದ್ದನು. ಯುದ್ಧದ ನಂತರ ಯಾವಾಗ ಕುಂತಿ ಪಾಂಡವರಿಗೆ ಕರ್ಣ ಅವರ ಜ್ಯೇಷ್ಠ ಸಹೋದರನೆಂದು ಹೇಳಿದಳೋ ಅದನ್ನು ಕೇಳಿ ಎಲ್ಲರೂ ಸ್ತಬ್ಧರಾದರು. ಯುಧಿಷ್ಠಿರ ಕ್ರೋಧ ಮತ್ತು ವೇದನೆಯಲ್ಲಿ ಹೀಗೆ ಹೇಳಿಬಿಟ್ಟನು, ಒಂದು ವೇಳೆ ಇದು ನನಗೆ ಮೊದಲೇ ಗೊತ್ತಿರುತ್ತಿದ್ದರೆ ನಾನು ಈ ಯುದ್ಧವನ್ನು ಎಂದಿಗೂ ಒಪ್ಪಿಕೊಳ್ಳುತ್ತಿರಲಿಲ್ಲ. ಅರ್ಜುನ ಮೌನವಾದನು. ಯಾರೊಂದಿಗೆ ಅವನು ಜೀವನವಿಡೀ ಸ್ಪರ್ಧೆ ಮಾಡಿದ್ದನೋ ಅವನು ಅವನ ಸ್ವಂತ ರಕ್ತವಾಗಿದ್ದನು. ಶ್ರೀಕೃಷ್ಣ ಪಾಂಡವರಿಗೆ ಹೇಳಿದರು, ಕರ್ಣನಿಗೆ ಜೀವನವಿಡೀ ಯಾವ ಸ್ಥಾನ ಸಿಗಬೇಕಿತ್ತೋ ಅದು ಸಿಗಲಿಲ್ಲ. ಆದರೆ ಅವನ ಆತ್ಮ ಎಂದಿಗೂ ಚಿಕ್ಕದಾಗಿರಲಿಲ್ಲ. ಕೃಷ್ಣನಿಗೆ ಗೊತ್ತಿತ್ತು, ಕರ್ಣನ ಸಂಘರ್ಷ ಕೇವಲ ಯುದ್ಧದೊಂದಿಗಿರಲಿಲ್ಲ, ಸಮಾಜದೊಂದಿಗೂ ಇತ್ತು ಎಂದು. ಕರ್ಣನ ಧರ್ಮ ರಾಜಕೀಯದಿಂದಲ್ಲ, ಅವನ ಕರ್ಮದಿಂದ ನಿರ್ಧಾರವಾಗುತ್ತಿತ್ತು. ಅವನು ಎಂದಿಗೂ ತನ್ನ ದಾನದ ಬಗ್ಗೆ ಅಹಂಕಾರ ಪಡಲಿಲ್ಲ. ಅವನು ಅಪಮಾನವನ್ನು ಪ್ರತೀಕಾರದ ಕಾರಣವನ್ನಾಗಿ ಮಾಡಿಕೊಳ್ಳಲಿಲ್ಲ. ಅವನು ಅಧರ್ಮದ ಪರವಾಗಿದ್ದರೂ ಸಹ ವೈಯಕ್ತಿಕ ಮರ್ಯಾದೆಯನ್ನು ಬಿಡಲಿಲ್ಲ. ಇದೇ ಕಾರಣಕ್ಕೆ ಇಂದಿಗೂ ಕರ್ಣನನ್ನು ದಾನವೀರ
ಮಹಾನ್ ಯೋಧ ಮತ್ತು ದುಃಖಗಳ ನಾಯಕ ಎಂದು ಕರೆಯಲಾಗುತ್ತದೆ. ಕರ್ಣನ ಕಥೆ ನಮಗೆ ಇದನ್ನು ಕಲಿಸುತ್ತದೆ. ಹುಟ್ಟಿನಿಂದಲ್ಲ, ಕರ್ಮದಿಂದ ಮನುಷ್ಯ ಮಹಾನನಾಗುತ್ತಾನೆ. ಗೌರವ ಸಿಗಲು ತಡವಾಗಬಹುದು, ಆದರೆ ಸತ್ಯ ಎಂದಿಗೂ ನಾಶವಾಗುವುದಿಲ್ಲ. ಸರಿಯಾದುದನ್ನು ತಿಳಿದಿದ್ದರೂ ಸಹ ತಪ್ಪು ಪಕ್ಷದಲ್ಲಿ ನಿಲ್ಲುವುದು ಜೀವನದ ಅತಿ ದೊಡ್ಡ ದುರಂತವಾಗಬಹುದು. ಕರ್ಣ ಪರಾಜಿತನಾಗಲಿಲ್ಲ, ಅವನು ಅಮರನಾದನು. ಕರ್ಣನ ಧರ್ಮ ಯಾವುದೇ ಗ್ರಂಥದಲ್ಲಿ ಬರೆದಿರಲಿಲ್ಲ, ಅದು ಅವನ ಹೃದಯದಲ್ಲಿ ನೆಲೆಸಿತ್ತು. ದುರ್ಯೋಧನ ಅಧರ್ಮದ ಮಾರ್ಗದಲ್ಲಿದ್ದಾನೆ ಎಂದು ಅವನಿಗೆ ಗೊತ್ತಿತ್ತು, ಆದರೂ ಅವನು ಅವನ ಸಾಥ್ ಬಿಡಲಿಲ್ಲ. ಏಕೆಂದರೆ ಕರ್ಣನಿಗೆ ಧರ್ಮ ಎಂದರೆ ಕೇವಲ ಸರಿಯಾದ ಪಕ್ಷವನ್ನು ಆರಿಸುವುದಾಗಿರಲಿಲ್ಲ. ಧರ್ಮ ಎಂದರೆ ಕೃತಜ್ಞತೆಯನ್ನು ನಿಭಾಯಿಸುವುದಾಗಿತ್ತು. ಹೆಚ್ಚಾಗಿ ಕೇಳಲಾಗುತ್ತದೆ, ಒಂದು ವೇಳೆ ಕರ್ಣ ಬಯಸಿದ್ದರೆ ಅವನು ಪಾಂಡವರ ಜೊತೆ ನಿಲ್ಲಬಹುದಿತ್ತಲ್ಲವೇ? ಹೌದು, ಆಯ್ಕೆ ಇತ್ತು. ಆದರೆ ಎಲ್ಲಾ ಆಯ್ಕೆಗಳೂ ಸಮಾನವಾಗಿರುವುದಿಲ್ಲ. ಒಂದು ವೇಳೆ ಕರ್ಣ ಪಾಂಡವರ ಸಾಥ್ ನೀಡಿದ್ದರೆ ಜನ ಹೇಳುತ್ತಿದ್ದರು ಅಧಿಕಾರಕ್ಕಾಗಿ ಗೆಳೆಯನಿಗೆ ದ್ರೋಹ ಮಾಡಿದ ಎಂದು. ಜನ ಹೇಳುತ್ತಿದ್ದರು ಈಗ ಸಹೋದರರು ನೆನಪಾದರೇ ಎಂದು. ಕರ್ಣ ಯಾವುದೇ ಪರಿಸ್ಥಿತಿಯಲ್ಲೂ ಟೀಕೆಗೆ ಒಳಗಾಗುತ್ತಿದ್ದನು. ಅವನು ಆ ಹಾದಿಯನ್ನು ಆರಿಸಿಕೊಂಡನು. ಅದರಲ್ಲಿ ಗೌರವ ಕಮ್ಮಿ ಇತ್ತು, ಆದರೆ ಆತ್ಮಗೌರವ ಇತ್ತು. ಕಲ್ಪನೆ ಮಾಡಿ, ಒಂದು ವೇಳೆ ಕರ್ಣನಿಗೆ ಬಾಲ್ಯದಲ್ಲೇ ಅವನ ಸತ್ಯವನ್ನು ತಿಳಿಸಿದ್ದರೆ, ಒಂದು ವೇಳೆ ದ್ರೋಣಾಚಾರ್ಯರು ಅವನಿಗೆ ಶಿಕ್ಷಣ ನೀಡಿದ್ದರೆ, ಒಂದು ವೇಳೆ ದ್ರೌಪದಿ ಅವನನ್ನು ಅಪಮಾನಿಸದೇ ಇರುತ್ತಿದ್ದರೆ, ಬಹುಶಃ ಮಹಾಭಾರತದ ಯುದ್ಧವೇ ನಡೆಯುತ್ತಿರಲಿಲ್ಲವೇನೋ. ಅರ್ಜುನ ಮತ್ತು ಕರ್ಣ ಶತ್ರುಗಳಲ್ಲ, ಅತಿ ದೊಡ್ಡ ಸಹಯೋಗಿಗಳಾಗಿರುತ್ತಿದ್ದರು. ಕರ್ಣ ಮಹಾಭಾರತದ ಅತಿ ದೊಡ್ಡ ರಕ್ಷಕನಾಗುತ್ತಿದ್ದನು. ಆದರೆ ಇತಿಹಾಸ ಒಂದು ವೇಳೆ ಎಂಬುದರ ಮೇಲೆ ನಡೆಯುವುದಿಲ್ಲ. ಇತಿಹಾಸ ನಡೆಯುವುದು ತ್ಯಾಗದಿಂದ, ವೇದನೆಯಿಂದ ಮತ್ತು ಬಲಿದಾನದಿಂದ. ಕರ್ಣ ಎಂದಿಗೂ ತನ್ನ ದುಃಖಗಳ ಪ್ರದರ್ಶನ ಮಾಡಲಿಲ್ಲ. ಅವನು ಎಂದೂ ಸಭೆಯಲ್ಲಿ ಆಳಲಿಲ್ಲ, ಎಂದಿಗೂ ದೇವತೆಗಳಿಗೆ ದೂರು ನೀಡಲಿಲ್ಲ. ಯಾವಾಗ ಅವನನ್ನು ಸೂತಪುತ್ರ ಎನ್ನಲಾಯಿತೋ ಅವನು ಮೌನವಾಗಿದ್ದನು. ಯಾವಾಗ ತಾಯಿ ಅವನನ್ನು ತ್ಯಜಿಸಿದಳೋ ಅವನು ಮೌನವಾಗಿದ್ದನು. ಯಾವಾಗ ಅವನಿಗೆ ಶಾಪಗಳು ಬಂದವೋ ಅವನು ಮೌನವಾಗಿದ್ದನು. ಈ ಮೌನವೇ ಕರ್ಣನ ಅತಿ ದೊಡ್ಡ ಬಲಿದಾನವಾಗಿತ್ತು. ಯುದ್ಧದಲ್ಲಿ ಅನೇಕ ಯೋಧರಿದ್ದರು, ಆದರೆ ಕೇವಲ ಕರ್ಣ ಮಾತ್ರ ಕವಚ ಕುಂಡಲಗಳನ್ನು ದಾನ ಮಾಡಿದನು. ಕೇವಲ ಕರ್ಣ ಮಾತ್ರ ಶತ್ರುವಿನ ತಾಯಿಗೆ ವಚನ ನೀಡಿದನು. ಕೇವಲ ಕರ್ಣ ಮಾತ್ರ ತಾನು ದುರ್ಬಲನಾಗಲಿದ್ದೇನೆ ಎಂದು ತಿಳಿದು ಯುದ್ಧ ಮಾಡಿದನು. ಇದೆಲ್ಲವೂ ಶಕ್ತಿಯನ್ನಲ್ಲ, ಚಾರಿತ್ರ್ಯವನ್ನು ದರ್ಶಿಸುತ್ತದೆ. ಕರ್ಣ ಮಹಾಭಾರತದ ಪಾತ್ರವಲ್ಲ, ಸಮಾಜದ ಕನ್ನಡಿ. ಇಂದಿಗೂ ಯೋಗ್ಯರಿಗೆ ಅವಕಾಶ ಸಿಗುತ್ತಿಲ್ಲ. ಗುರುತು ಹುಟ್ಟಿನಿಂದ ನಿರ್ಧಾರವಾಗುತ್ತಿದೆ, ಗೌರವ ತಡವಾಗಿ ಸಿಗುತ್ತಿದೆ. ಪ್ರತಿ ಯುಗದಲ್ಲೂ ಕರ್ಣ ಹುಟ್ಟುತ್ತಾನೆ, ಕೇವಲ ಹೆಸರುಗಳು ಬದಲಾಗುತ್ತವೆ. ಕರ್ಣನನ್ನು ಉಳಿಸಬಹುದೆಂದು ಕೃಷ್ಣನಿಗೆ ಗೊತ್ತಿತ್ತು, ಆದರೆ ಕೃಷ್ಣನಿಗೆ ಇದೂ ಗೊತ್ತಿತ್ತು, ಪ್ರತಿ ಮಹಾನಾತ್ಮವನ್ನು ಉಳಿಸಲು ಸಾಧ್ಯವಿಲ್ಲ ಎಂದು. ಕೆಲವು ಆತ್ಮಗಳು ದೃಷ್ಟಾಂತವಾಗಲು ಬರುತ್ತವೆ. ಕರ್ಣ ಒಂದು ಉದಾಹರಣೆಯಾಗಿದ್ದ. ಜೀವನ ನ್ಯಾಯಯುತವಾಗಿಲ್ಲದಿದ್ದರೂ ಸಹ ಅದನ್ನು ಮಹಾನಾಗಿ ಬದುಕಬಹುದು ಎಂದು. ಕರ್ಣ ಅಮರನಾಗಿದ್ದಾನೆ, ಏಕೆಂದರೆ ಅವನು ಸೋತರೂ ಸಣ್ಣವನಾಗಲಿಲ್ಲ. ಅವನು ತಪ್ಪು ಪಕ್ಷದಲ್ಲಿದ್ದ, ಆದರೂ ತಪ್ಪಾಗಲಿಲ್ಲ. ಅವನು ಒಂಟಿಯಾಗಿದ್ದ, ಆದರೂ ಮುರಿದು ಬೀಳಲಿಲ್ಲ. ಇತಿಹಾಸ ವಿಜೇತರನ್ನು ನೆನಪಿಡುತ್ತದೆ, ಆದರೆ ಯುಗಗಳು ಕರ್ಣನನ್ನು ನೆನಪಿಡುತ್ತವೆ. ಕರ್ಣನ ಕಥೆ ನಮಗೆ ಇದನ್ನು ಕಲಿಸುತ್ತದೆ. ಪ್ರತಿ ಸರಿಯಾದ ವ್ಯಕ್ತಿಯೂ ವಿಜೇತನಾಗುವುದಿಲ್ಲ, ಆದರೆ ಪ್ರತಿ ವಿಜೇತನೂ ಸರಿಯಾಗಿರುವುದಿಲ್ಲ. ಒಂದು ವೇಳೆ ನೀವು ಎಂದಾದರೂ ನಿಮ್ಮನ್ನು ಒಂಟಿ ಎಂದು ಭಾವಿಸಿದರೆ, ನಿರ್ಲಕ್ಷ್ಯಕ್ಕೊಳಗಾಗಿದ್ದೇವೆ ಎಂದು ಅನಿಸಿದರೆ, ನೆನಪಿಡಿ, ನೀವು ಕರ್ಣನ ಪರಂಪರೆಯಿಂದ ಬಂದವರು. ನಿಮಗೆ ಅಂಗರಾಜ ಕರ್ಣನ ಈ ಕಥೆ ಪ್ರೇರಣಾದಾಯಕ ಅನಿಸಿದ್ದರೆ ವಿಡಿಯೋವನ್ನು ಖಂಡಿತ ಲೈಕ್ ಮಾಡಿ. ಇಂತಹದ್ದೇ ಮಹಾಭಾರತ ಮತ್ತು ಇತಿಹಾಸಕ್ಕೆ ಸೇರಿದ ಆಳವಾದ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.